Hello everyone, you are watching News Insights. Let's watch today's news updates. ನೌಕರ ಸಂಘ ಹೊಸದಾದ ಮಾಸ್ಪತ್ರೆಗಳಿಂದ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಕರ್ನಾಟಕ ದಿವ್ಯಾಂಗ ಮಹಿಳಾ ಜಾಗೃತಿ ಸಮಾವೇಶ ಈ ವತಿಯಿಂದ 5ನೇ ತಾರೀಕು ಭಾನುವಾರ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಮಹಿಳಾ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದು ಮಾನ್ಯ ರಂಗಾರಪ್ಪನವರು, ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ತಹಸೀಲ್ದಾರ್ ಆಗಿದ್ದರು, ಈಗ ರಿಟೈರ್ ಆಗಿದ್ದಾರೆ ದೇವರಹಳ್ಳಿ. ನನ್ನ ಹೆಸರು ಪುರುಷೋತ್ತಮ ಅಂತ. ನಾನು ಇಲ್ಲಿ ಮಾರ್ಗದರ್ಶಿ ಆಗಿದ್ದೀನಿ ಮತ್ತು ಕಟ್ಟಡ ಸಮಿತಿಯಲ್ಲಿ ಅಧ್ಯಕ್ಷ ಆಗಿದ್ದೀನಿ. ನಾನು ವಕೀಲನಾಗಿದ್ದೀನಿ ಬೆಂಗಳೂರಿನಲ್ಲಿ. ಈ ಒಂದು ಸಮಾರಂಭವನ್ನು ನಾವು ಯಾಕೆ ಏರ್ಪಡಿಸ್ತಾ ಇದ್ದೇವೆ? ಶ್ರೀಮತಿ ಸುಶೀಲಮ್ಮನವರು ತಮ್ಮ ಕ್ಷೇತ್ರದಲ್ಲಿ ಅನಾಥರಿಗೆ, ಒಂದು ಬೆಳಕಾಗಿ ದೀನದಲಿತರಿಗೆ ಆಶಾಕಿರಣವಾಗಿ ಹೊರಬಂದಿರತಕ್ಕಂಥ ಒಬ್ಬ ಮಹಿಳೆ. BHEL ಫ್ಯಾಕ್ಟ್ರಿನಲ್ಲಿ ಕೆಲಸದಲ್ಲಿದ್ದರು. ನೆಲಮಂಗಲ ತಾಲೂಕಿನಲ್ಲಿ ಸೊಂಡೆಕೊಪ್ಪ ಗ್ರಾಮದ ಜನಿಸಿ ಕೇಂದ್ರ ಸರ್ಕಾರದ ನೌಕರಿಯಲ್ಲಿದ್ದಂತಹ ವ್ಯಕ್ತಿ ಒಂದು ನೌಕರಿಯನ್ನು ತೊರೆದು ಅನಾಥರ ಕ್ಷೇಮದಲ್ಲಿ, ತುಳಿತಕ್ಕೊಳಗಾದವರ ಕ್ಷೇಮದಲ್ಲಿ ಸಮಾಜದಿಂದ ಪರಿತ್ಯಜಿಸಲ್ಪಟ್ಟ ಹೆಣ್ಣು ಮಕ್ಕಳ ಆಶಾಕಿರಣವಾಗಿ ಇವತ್ತು RP ನಗರದಲ್ಲಿ ಒಂದು ಆಶ್ರಮವನ್ನು ನಡೆಸಿಕೊಂಡು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಒಬ್ಬ ಗಣ್ಯ ಹೆಣ್ಣು ಮಗಳ ನಾವು ಗೌರವ ಅರ್ಪಿಸಬೇಕಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ದೇವಾಂಗ ಜನಾಂಗದ ಸುಮಾರು 300 ಸಾಧಕರಿಗೆ ಗೌರವಾರ್ಪಣೆ ಸಮಾರಂಭ, ಅವರನ್ನೆಲ್ಲ ನಾವು ಗುರುತಿಸಿ, ಅವರ ಕ್ಷೇತ್ರಗಳನ್ನು ನಾವು ಗುರುತಿಸಿ, ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಅವರಿಗೆಲ್ಲ ನಾವು ಸನ್ಮಾನವನ್ನು ಏರ್ಪಡಿಸ್ತಿದ್ದೇವೆ. ತಾವು ಇಲ್ಲಿ ಮಹಾನ್ ವ್ಯಕ್ತಿಗಳು ತಮ್ಮಿಂದಲೇ ನಮ್ಮ ಸಂಘಟನೆ ಪ್ರಚಾರವನ್ನು ಪಡೆಯಬೇಕಾಗ್ತದೆ. ಆ ಪ್ರಚಾರವನ್ನು ಪಡೆಯುವ ಮೂಲಕ ಇವತ್ತಿನ ದಿವಸ ನಾವು ಒಂದು ಸಂಸ್ಥೆ ಇದೆ ಅಂತ ಗುರುತಿಸ್ಕೊಳ್ಬೇಕಾಗ್ತದೆ. ಅದಕ್ಕೆಲ್ಲ ತಮ್ಮ ಒಂದು ಘನ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ತಾವು ವ್ಯಾಪಕ ಪ್ರಚಾರವನ್ನು ನೀಡುವ ಮೂಲಕ ತಮ್ಮ ಮಾಧ್ಯಮದಲ್ಲಿ, ತಮ್ಮ ಪತ್ರಿಕೆಗಳಲ್ಲಿ, ತಮ್ಮ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ನಮ್ಮನ್ನು ಬೆಳಕಿಸುವ ಮೂಲಕ ನೀವು ನಮ್ಮ ಒಂದು ಸಂಸ್ಥೆ ಈ ಸಮಾಜದಲ್ಲಿ ಮುಂದೆ ಬರೋದಕ್ಕೆ ತಾವು ಕಾರಣರಾಗಬೇಕಂತ ನಾನು ತಮ್ಮಲ್ಲಿ ಕಲ್ಪನೆ ಇದೆ. ಜೀವಮಾನ ಸಾಧನೆಯನ್ನು ಮಾಡಿರ್ತಕ್ಕಂಥ ಆಕೆ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣುಮಗಳು ಉಮಾಶ್ರೀ ಅವರು. ಒಂದು ಕಾಲದಲ್ಲಿ ಅವರು ಇಡ್ಲಿ ಮಾರಿ 50 ಪೈಸೆಗೊಂದು ಇಡ್ಲಿ ಮಾರಿ ಜೀವನ ಮಾಡ್ತಾಯಿದ್ರು. ಗೌರವಾನ್ವಿತ ಮಹಿಳೆ ಅಂತ ನಾವು ಅವ್ರನ್ನ ಪರಿಗಣಿಸ್ತೀವಿ. ಇಂಥ ಗೌರವಾನ್ವಿತ ಮಹಿಳೆಯನ್ನು ಸನ್ಮಾನ ಮಾಡಬೇಕಾದ್ರೆ ನಮಗೆ ಹೆಮ್ಮೆ ಇದೆ. ಅದೇ ರೀತಿ ಪ್ರಚಾರ ಕೊಡಬೇಕಾದ್ರೆ ತಾವು ಹೆಮ್ಮೆಯಿಂದ ಭಾಗವಹಿಸ್ತೀವಿ. ನಮ್ಮ ಒಂದು ಕಷ್ಟದಲ್ಲಿ ಸಂಸ್ಥೆಗಳನ್ನು ಪ್ರತಿನಿಧಿಸಿದವರು ಮುಖ್ಯ ಭಾಷಣಕಾರರಾಗಿದ್ದಾರೆ. ಶ್ರೀಮತಿ ಶ್ರುತಿಯವರು ಭಾರತೀಯ IIS ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಕ್ಷೇತ್ರ ಪ್ರಚಾರ ಅಧಿಕಾರಿಯಾಗಿದ್ದಾರೆ. ಅದು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಿದೆ. ಅವರು ಅವತ್ತಿನ ದಿವಸ ಮಹಿಳಾ ಸಬಲೀಕರಣ ಕುರಿತು ಒಂದು ಭಾಷಣವನ್ನು ಮಾಡ್ತಾರೆ. ಇದು ಬಿಟ್ಟು ಇನ್ನೂ ಹಲವಾರು ಗಣ್ಯಾಧಿಗಣ್ಯರು IAS ಆಫೀಸರ್ಸ್ ಎಲ್ಲ ನಮ್ಮ ಸಭೆಯಲ್ಲಿ ಭಾಗವಹಿಸ್ತಾರೆ. 300 ಜನ ಮಹಿಳೆಯರಿಗೆ ನಾವು ಗೌರವ ಅರ್ಪಣೆ ಮಾಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರೂ ನಾನು ಸಹಕಾರವನ್ನು, ವ್ಯಾಪಕ ಪ್ರಚಾರವನ್ನು ನೀಡಬೇಕಂತ ನಾನು ಕಳಕಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ, ದೇವಾಂಗ ಜನಾಂಗ ಅಂದರೆ ಒಂದು ನೇಕಾರ ಸಮುದಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ದೇವಾಂಗ ಜನಾಂಗ. ಈ ದೇವಾಂಗ ಒಂದು ನೌಕರರ ಸಂಘ ಅಂತ ಇದೆ. ಸುಮಾರು 20 ವರ್ಷಗಳಿಂದ ಎಲೆಮರೆ ಕಾಯಿಗೆ ಹಲವಾರು ಸೇವೆಗಳನ್ನು ನೌಕರ ಸಂಘದ ವತಿಯಿಂದ ನಡೆಸಿಕೊಂಡು ಬರ್ತಾ ಇದ್ವಿ. ಈಗ ಪ್ರಪ್ರಥಮವಾಗಿ ನಾವು ಮಹಿಳಾ ಜಾಗೃತಿ ಸಮಾವೇಶ ಅಂತ, ದೇವಾಂಗ ಮಹಿಳಾ ಜಾಗೃತಿ ಸಮಾವೇಶ ಅಂತೇಳಿ ಪ್ರಪ್ರಥಮ ಬಾರಿಗೆ ನಾವು ವಸ್ತ್ರದಾತ ಪತ್ರಿಕೆಯ ಒಂದು ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಿಂದ
ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ಒಂದು 7-8 ಕ್ಷೇತ್ರ, ಸಂಘಟನೆ ಕ್ಷೇತ್ರ, ಸಮಾಜ ಸೇವಾ ಕ್ಷೇತ್ರ, ಮಾಧ್ಯಮ ಮತ್ತು ಸಾಹಿತ್ಯ ಕ್ಷೇತ್ರ, ಕಲಾವಿದರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಹಾಗೂ ಸಾಧಕರು, ವಿವಿಧ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರು, ಈ ಥರ ಹಲವಾರು ವಿಂಗಗಳನ್ನು ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದೊಂದು ಜಿಲ್ಲೆಗೆ 20-30 ಜನನ ಗುರುತು ಮಾಡಿ ಸುಮಾರು 250ರಿಂದ 300 ಜನ ಸಾಧಕರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ನಾವು ಒಂದು ನೌಕರ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಂದೆ ಇದೆ. ನಮ್ಮ ಮುಂದೆ ಇನ್ನು ಹಲವಾರು ಅಧಿಕಾರಿಗಳ ಮತ್ತೆ ನೌಕರರ ಮತ್ತೆ ಈ ಸಮಾಜದಲ್ಲಿರ್ತಕ್ಕಂಥ ಉನ್ನತ ಒಂದು ಹುದ್ದೆಯಲ್ಲಿರ್ತಕ್ಕಂಥವ್ರನ್ನೆಲ್ಲ ಕೂರಿಸಿ ಒಂದು ದೊಡ್ಡ ಒಂದು ಸಮ್ಮೇಳನ ಮಾಡಬೇಕು ಅಂತಕ್ಕಂಥದ್ದು ಕೂಡ ನೌಕರ ಸಂಘದ ಮುಂದೆ ಇದೆ. ಇದಕ್ಕೆಲ್ಲ ಕೂಡ ತಮ್ಮ ಒಂದು ಸಪೋರ್ಟ್ ಬೇಕಾಗಿದೆ. ಈಗ ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು ತಾವೆಲ್ಲರೂ ಕೂಡ ಬರಬೇಕು, ಇದನ್ನು ಹೆಚ್ಚು ಪ್ರಚಾರ ಮಾಡಬೇಕು. ಏನು ಒಂದು ಸಂಘ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದೆ, ಇದು ದೊಡ್ಡ ಮಟ್ಟದ ಕೆಲಸ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಉತ್ತೇಜನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ಮತ್ತೆ ಈಗಾಗಲೇ ಹೇಳಿದ್ದಾರೆ ಸುಶೀಲಮ್ಮ ಅವರು ನಮ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ಹಿರಿಯರು. ಅವರು ಒಂದು ಎಲೆಮನೆ ಕಾಯಿಗೆ ಸೇವೆಯನ್ನು ಗುರುಸಿ ಅವರಿಗೆ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಒಂದು ದೊಡ್ಡ ಒಂದು ನಮ್ಮ ಜನಾಂಗಕ್ಕೆ ಒಂದು ದೊಡ್ಡ ಹೆಮ್ಮೆ. ಅದೇ ರೀತಿ ಉಮಾಶ್ರೀ ಅವರು ನಮ್ಮ ಜನಾಂಗದ ಒಂದು ಹೆಮ್ಮೆ. ಆ ಥರ ಒಂದು ಸಣ್ಣ ಜನಾಂಗ ನಮ್ಮ ದೇವಾಂಗ ಜನಾಂಗ. ಇದರ ಒಂದು ಹಲವಾರು ಕಾರ್ಯಕ್ರಮಗಳು ಮುಂದೆ ಹಮ್ಮಿಕೊಳ್ಬೇಕಾಗಿದೆ. ಇದೇ ವರ್ಷದಲ್ಲಿ ತಮ್ಮ ಸಂಪೂರ್ಣ ಸಹಕಾರ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತಾವೆಲ್ಲ ಸಂಪೂರ್ಣವಾಗಿ ಕಾರಣಕರ್ತರಾಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತದೆ. 7:30ಯಿಂದ ದೇವದಾಸಿಮೆಯ ಬನಪ್ಪ ಪಾರ್ಕಿಂದ ಮೆರವಣಿಗೆ ಬರ್ತದೆ. 8:30ಗೆ ಮೆರವಣಿಗೆ ಅಲ್ಲಿಗೆ ಬರುತ್ತೆ. 8:30ಯಿಂದ ಉಪಹಾರದ ವ್ಯವಸ್ಥೆ ಇದೆ. ಉಪಹಾರದ ವ್ಯವಸ್ಥೆ ನಂತರ ಕರೆಕ್ಟಾಗಿ 10 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. 2 ಗಂಟೆಗೆ ಪ್ರೋಗ್ರಾಮ್ ಮುಗಿದೋಗುತ್ತೆ. ಮಧ್ಯಾಹ್ನದಲ್ಲಿ ಬೇರೆ ಕಾರ್ಯಕ್ರಮ ಇದೆ. ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಸೇವೆಯನ್ನು ಮಾತ್ರ ಕರಿತಾ ಇದ್ರು. ನಮ್ಮೆಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನೀಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು